ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವೇತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ರೀತಿಯಾಗಿ ಪ್ರಾರ್ಥನೆ ನಮಗೆ ಭಾಗವತದಲ್ಲಿ ಸಿಗ್ತದೆ. ಯಹ ಅಂತಃಪ್ರವಿಶ್ಯ, ವಿಷಪ್ರವೇಶನೆ ಎಲ್ಲ ಕಡೆ ಕೂಡ ಇರುವವನು ಭಗವಂತ. ಅದೇ ರೀತಿ ನಮ್ಮೊಳಗೂ ಕೂಡ ಎಲ್ಲ ಕಡೆ ಇರುವಂತೆ ನಮ್ಮೊಳಗೂ ಕೂಡ ಇದ್ದಾನೆ. ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅನ್ನುವ ಮಾತಿನಲ್ಲಿ ಮುಂದೆ ಸಂಜೀವತಿ ಅಂದರೆ ಜೀವಕಳೆ ಒಂದು ವ್ಯಕ್ತಿಯಲ್ಲಿ ಬರಬೇಕಂದ್ರೆ ಎಲ್ಲ ಕೈಕಾಲ ಅಲ್ಲಾಡಬೇಕು, ಕಣ್ಣು ಅಲ್ಲಾಡಬೇಕು ಅಂದರೂ ಅಲ್ಲಿ ಭಗವಂತನ ಅನುಗ್ರಹ, ಅವನ ಪಾತ್ರ ಇದ್ದೇ ಇದೆ. ಕೇಳುವಾಗ, ಪ್ರಾರ್ಥನೆ ಮಾಡುವಾಗ ಅಲ್ಲಿ ಧ್ರುವ ಪ್ರಾರ್ಥನೆ ಮಾಡುವುದು ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಧ್ರುವನ ಎದುರುಗಡೆ ಭಗವಂತ ಬಂದಿದ್ದಾನೆ. ಭಾವನೆಗಳು ಒಳಗಿಂದ ಜಾಗೃತವಾಗಿವೆ, ಆದರೆ ಹೊರಗೆ ಬರ್ತಾ ಇಲ್ಲ. ನೋಡ್ತಾ ಇದ್ದಾನೆ, ಏನು ಮಾತಾಡಬೇಕು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗುವುದಿದೆ ನಮಗೆ. ಒಂದಷ್ಟು ವಿಷಯಗಳು ದುಃಖವೂ ಆಗಬಹುದು ಅಥವಾ ಸಂತೋಷದ ವಿಷಯಗಳು ಆಗಬಹುದು. ಒತ್ತೊಟ್ಟಿಗೆ ಬಂದಾಗ, ಒಟ್ಟಾಗಿ ಬಂದಾಗ, ಒಂದು 10 ವಿಷಯಗಳು ಒಟ್ಟಿಗೆ ಬಂದಾಗ ಯಾವುದು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಒಂದೇ ವಿಷಯ ಆದರೆ ಒಂದಾದ ಮೇಲೆ ಒಂದು ಮಾಡಬಹುದೇನೋ. ಆದರೆ ಒಂದು 20-30 ವಿಷಯಗಳು ಒಟ್ಟೊಟ್ಟಿಗೆ ಬಂದಾಗ ಕೆಲವು ಸರ್ತಿ ಏನೂ ಮಾಡದೆ ಸುಮ್ಮನೆ ಇರೋದು ಕಾಣ್ತದೆ. ಅದೇ ರೀತಿ ಅವನ ಭಾವನೆಗಳು ಅನಂತ ವಿಚಾರಗಳಲ್ಲಿ ಓಡ್ತಾ ಇದೆ. ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ, ಅದರ ಒಂದು ಸಂತೋಷ, ಅವನಲ್ಲಿರುವ ಆಶ್ಚರ್ಯ ವಿಷಯಗಳನ್ನು ಅನುಭವಿಸ್ತಾ ಇದ್ದಾನೆ. ಹೀಗೆ ಅನಂತ ಮುಖದಲ್ಲಿ ತೆರೆಕೊಂಡಿದೆ. ಅವನ ಶಂಖಚಕ್ರ, ಗದಾ ಇದನ್ನೆಲ್ಲ ನೋಡಿರಬಹುದು, ನೋಡಿ ಆದ ಒಂದು ಅನುಭವದಿಂದ. ಅದೇ ರೀತಿ ಅವನ ಎಲ್ಲ ಕಡೆ ಪುಂಡರೀಕಾಕ್ಷ ಅಂತ ಭಗವಂತನಿಗೆ ಹೆಸರು. ಅವನ ಕಣ್ಣನ್ನು ನೋಡಿದ್ರಿಂದ ಇರಬಹುದು, ಕಿವಿಯಲ್ಲಿರುವ ಕುಂಡಲಗಳು, ಹಾರಗಳು ಎಲ್ಲವೂ ಕೂಡ ಭಗವನ್ಮಯವೇ. ಆದ್ದರಿಂದ ಪ್ರತಿಯೊಂದು ಅವನಿಗೆ ಅನಂತ ವಿಷಯವನ್ನು ತಿಳಿಸ್ಕೊಡ್ತಾ ಇದೆ. ಭಗವಂತನ ಆಭರಣಗಳು, ಭಗವಂತನ ಆಯುಧಗಳು, ಭಗವಂತನ ಶರೀರ ಮತ್ತು ಭಗವಂತ, ಇದು ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳೋದೇ ತುಂಬ ಕಷ್ಟದ ವಿಷಯ. ಅವನಿಗೆ ಅದರ ಸಾಕ್ಷಾತ್ಕಾರ ಆದಾಗ ಯಾವ ರೀತಿಯ ಒಂದು ಅನುಭವ ಆಗಿರ್ಬೋದು, ಇಲ್ಲ ಹೇಳಲಿಕ್ಕೆ ಬರಲಿಲ್ಲ ಅವನಿಗೆ. ಆವಾಗ ಭಗವಂತ ತನ್ನ ಕೈಯಲ್ಲಿದ್ದ ಶಂಖವನ್ನು ಮುಟ್ಟಿಸಿದ್ದಾನೆ. ಮುಟ್ಟಿಸಿದಾಗ ಅವನ ಬಾಯಲ್ಲಿ ಮಾತು ಬಂತು. ಯಹ ಅಂತ ಹೇಳಿದರೆ ಲಕ್ಷ್ಮೀನಾರಾಯಣ ಅಂತಲೂ ಒಂದು ಅರ್ಥ. ಹಾಗಾಗಿ ಲಕ್ಷ್ಮೀ ನಾರಾಯಣ ಇದ್ದಲ್ಲಿ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಅಂದರೆ ಸಂಪತ್ತು, ವಾಕ್ ಎಂಬ ಸಂಪತ್ತು ಲಕ್ಷ್ಮಿಯ ದಯೆಯಿಂದ ಬರಬೇಕು. ಹಾಗಾಗಿ ಲಕ್ಷ್ಮೀನಾರಾಯಣರು ಅಂತಃಪ್ರವೇಶ ವಿಶೇಷವಾದ ರೀತಿಯಲ್ಲಿ ಅವನಿಗೆ ಮಾತು ಬರುವಂತೆ ಅವನಲ್ಲಿ ಪ್ರಚೋದನೆ ನೀಡಿದರು. ಅವನ ಸುಪ್ತವಾದ ಭಾವನೆಗಳು ಅದು ಜೀವಕಳೆಯನ್ನು ಪಡೆದುಕೊಂಡಂತಾಯಿತು. ಸುಪ್ತವಾದ ಭಾವನೆಗಳಿಗೆ ಮಾತಿನ ರೂಪ ಬಂತು. ಭಾವನೆಗಳು ಹಲವಿರ್ತದೆ. ಆ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಭಾಷೆ ಇದೆ. ಆದರೆ ಎಷ್ಟೋ ಜನಕ್ಕೆ ನಮ್ಮನ್ನು ಸೇರಿಸಿಕೊಂಡು ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸುವ ಒಂದು ಪದಗಳ ಜೋಡಣೆ ಅದು ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಅನುಭವಕ್ಕೆ ಬಂದಿರ್ತದೆ. ನಾವೇನೋ ಹೇಳಬೇಕು ಅಂತ ಬಯಸಿರ್ತೇವೆ, ಆದರೆ ಎದುರಿರುವ ಅರ್ಥ ಮಾಡಿಕೊಳ್ಳೋದು ಬೇರೆಯಾಗಿರ್ತದೆ. 100,000 ಜನರಲ್ಲಿ ಯಾರೋ 1-2 ಜನ ಅರ್ಥ ಮಾಡ್ಕೊಂಡಿರ್ಬೋದು. ನಾವು ಹೇಳಿದ್ದಷ್ಟನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರಬಹುದು. ಹಾಗಾಗಿ ಪ್ರತಿಯೊಬ್ಬನ ಭಾವನೆಯೂ ಬೇರೆ ಬೇರೆ, ಪೂರ್ತಿಯಾಗಿ ಇನ್ನೊಬ್ಬನಿಗೆ ಅರ್ಥ ಆಗುವುದು
ಬಹಳ ಕಷ್ಟ. ಯಾರೊಬ್ಬ ಅರ್ಥ ಮಾಡಿಕೊಂಡಿರಬಹುದು ಅಂತ ಕೇಳಿದರೆ ಅದು ಭಗವಂತ ಮಾತ್ರ. ಅವನಲ್ಲಿ ಭಾವನೆ ಜಾಗೃತವಾಗುವಂತೆಯೂ ಮಾಡಿದ್ದವನೇ, ಮತ್ತು ಅದನ್ನು ವ್ಯಕ್ತಪಡಿಸಿದ ಮೇಲೆ ಸರಿಯಾಗಿ ವ್ಯಕ್ತಪಡಿಸಿದ್ದಾನೆ ಅಂಥೇಳಿ ಅದಕ್ಕೆ ಮಾರ್ಕ್ಸ್ ಕೊಡಬೇಕಾದವನು ಅವನೇ ಪ್ರಾಯ, ಬೇರೆಯವರಿಗೆ ಆಗುವುದಿಲ್ಲ. ಹಾಗಾಗಿ ಆ ಸೂಕ್ಷ್ಮ ಭಾವನೆಗಳ ಅಭಿವ್ಯಕ್ತಿ ಎಂಬುದು ಬಹಳ ಕಷ್ಟದ ವಿಷಯ. ಆದರೆ ಧ್ರುವ ಚೆನ್ನಾಗಿ ಮಾಡಿದ್ದಾನೆ. ಒಂದರ್ಥದಲ್ಲಿ ನಮಗೆ ಸೀಮಿತವಾಗಿ ಕಾಣಿಸ್ತದೆ. ಅದನ್ನು ಬಿಡಿಸ್ತಾ ಹೋದ ಜ್ಞಾನಿಗಳಿಗೆ ಹಲವು ಅರ್ಥಗಳು, ಹಲವು ಅವನ ಭಾವನೆಗಳ ಆವಿಷ್ಕಾರ ಅದರಲ್ಲಿ ಅವರು ಮಾಡಿಕೊಳ್ತಾರೆ. ಹಾಗಾಗಿ ನಮ್ಮ ಭಾವನೆಗಳ ಅಭಿವ್ಯಕ್ತಿ ಅದನ್ನು ಪ್ರಚೋದನೆ ಮಾಡುವವನು ಅದು ಭಗವಂತ. ಅಂತಹ ಭಗವಂತನನ್ನು ನಿರಂತರವಾಗಿ ನಾವು ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ಈ ಧ್ರುವನ ಶ್ಲೋಕದಿಂದ ನಮ್ಮ ಭಾವನೆಗಳ ಅಭಿವ್ಯಕ್ತಿ ಚೆನ್ನಾಗಿ ಆಗುವಂತೆ ಮಾಡು ಅಂತ. ಸಂಸ್ಕಾರಗಳಲ್ಲಿ ಇರುವಂತಹ ವಿಚಾರಗಳನ್ನು ಈ ಜನ್ಮದಲ್ಲಿ ಬಂದಾಗ ಅದನ್ನು ಯಾವುದು ದುಷ್ಟ ವಿಚಾರಗಳಿದೆ ಅದನ್ನೆಲ್ಲ ನಾವು ತೊಳ್ಕೊಳ್ಬೇಕು. ಸದ್ವಿಚಾರಗಳು ಮತ್ತೆ ಮೇಲಕ್ಕೆ ಬಂದು ಮತ್ತೆ ಹೊಸ ವಿಚಾರಗಳು ಅದಕ್ಕೆ ಸೇರಿ ಮುಂದಿನ ಮೆಟ್ಟಿಲನ್ನು ಏರುವಂತಾಗಬೇಕು, ಭಗವಂತನಿಗೆ ಹತ್ತಿರವಾಗುವಂತೆ ಆಗಬೇಕು ಅಂತ. ಹಾಗಾಗಿ ಮುಖ್ಯವಾಗಿ ಭಾವನೆಗಳೇನಿದೆ ಅದು ಶುದ್ಧ ಆಗಬೇಕು. ಅದಕ್ಕಾಗಿ ನಿರಂತರ ಸಜ್ಜನರ ಸಂಘ, ಸಚ್ಚಾಸ್ತ್ರಗಳ ಶ್ರವಣ ಇದೆಲ್ಲ ನಿರಂತರವಾಗಿ ನಡೆಯಬೇಕು. ಆ ದೃಷ್ಟಿಯಿಂದ ಅದಕ್ಕೆ ಬಹಳ ಒಳ್ಳೆಯ ವಿಚಾರಗಳು. ಸಾಮಾನ್ಯವಾಗಿ ಕೆಲವು ಪುರಾಣಗಳಲ್ಲಿ ಸ್ವಲ್ಪ ಗೊಂದಲಮಯವಾಗುವಂತಹ ಪರಿಸ್ಥಿತಿ ಕಾಣಿಸ್ತದೆ. ಸೂಕ್ಷ್ಮವಾಗಿ ನೋಡಿದರೆ ಅಲ್ಲಿಯೂ ಕೂಡ ಗೊಂದಲಗಳಿಲ್ಲ, ಆದರೆ ಅಧ್ಯಯನ ತುಂಬ ಬೇಕಾಗ್ತದೆ. ಆದರೆ ಭಾಗವತ ಸಾರವಾದ ವಿಚಾರಗಳನ್ನೆಲ್ಲ ಕೊಟ್ಟಿರುವಂಥದ್ದು. ಹಾಗಾಗಿ ಒಂದು ವೈದ್ಯ ಹೇಗೆ ಒಂದು ಚೂರ್ಣವನ್ನು ಅಥವಾ ಒಂದು ಮಾತ್ರೆಯನ್ನು ಮಾಡಿಕೊಡಬಹುದೋ, ಎಲ್ಲ ಜೀವಾಂಶಗಳನ್ನು ಧಾತುಗಳನ್ನು ಒಟ್ಟು ಮಾಡಿ ಒಂದಿಷ್ಟೇ ತೊಗೊಂಡ್ರೆ ಸಾಕು ಆರೋಗ್ಯ ವೃದ್ಧಿ ಆಗ್ತದೋ ಆ ರೀತಿಯಲ್ಲಿ ಭಾಗವತ ಇರುವಂಥದ್ದು. ಹಾಗಾಗಿ ಅಂತಹ ಭಾಗವತದ ಶ್ರವಣ ಅದು ಜೀರ್ಣವಾದ ಶರೀರಕ್ಕೆ ಆ ಮಾತ್ರೆಯನ್ನು ತೆಗೆದುಕೊಂಡಾಗ ಹೇಗೆ ಚೈತನ್ಯ ಬರ್ತದೋ ಆ ರೀತಿ ನಮ್ಮ ಚಿಂತನೆಗಳು ಹಾಳಾದಾಗ ಇಂತಹ ವಿಷಯಗಳನ್ನು ಮತ್ತೆ ಮತ್ತೆ ಕೇಳಿದಾಗ ಅದು ಮತ್ತೆ ಸತ್ವವನ್ನು ತುಂಬಿಸ್ತದೆ, ಒಳ್ಳೆಯ ಚಿಂತನೆಗಳು ನಮ್ಮಲ್ಲಿ ಬರುವಂತೆ ಮಾಡುತ್ತದೆ. ಹಾಗಾಗಿ ನಮ್ಮನ್ನು ಕೂಡ ಸಂಜೀವಯತಿ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಭಾಗವತ ಶ್ರವಣ ನಮ್ಮ ಮನಸ್ಸಿನ ಕೊಳೆ ನಿವಾರಣೆ ಮಾಡುವುದಕ್ಕಾಗಿ, ಮನಸ್ಸಿಗೆ ಬಂದ ರೋಗಗಳನ್ನು ನಿವಾರಣೆ ಮಾಡುವುದಕ್ಕಾಗಿ, ಮತ್ತು ಹೌದು ರೋಗ ನಿವಾರಣೆ ಆದಮೇಲೆ ಕೇಳಬಾರ್ದು ಕೇಳಿದರೆ ಆರೋಗ್ಯ ಹಾಗೆ ಸದಾ ಕಾಪಾಡಿಕೊಳ್ಳುವುದಕ್ಕಾಗಿ ಅದನ್ನು ತೆಗೆದುಕೊಳ್ತಾನೆ ಇರಬೇಕು. ಹಾಗಾಗಿ ಭಾಗವತ ಎಂಬ ಅಮೃತವನ್ನು ನಿರಂತರವಾಗಿ ಸವಿಯುವಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಅಂತಹ ಪ್ರಯತ್ನ ಇವತ್ತು ಶ್ರೋತೃವರ್ಗ ಒಂದು ಸೇರಿಕೊಂಡು ಈ ವೇದಿಕೆಯಿಂದ ನಾವು ಸ್ವಲ್ಪ ಕೇಳಬೇಕು ಅಂತ ಬಯಸಿದ್ದೀರಿ. ಆದ್ದರಿಂದ ಅದು ಒಳ್ಳೆಯ ಸದ್ವಿಚಾರ. ಅದನ್ನು ಹೇಳುವವರು ಕೂಡ ಕೃಷ್ಣರಾಜರು ಚೆನ್ನಾಗಿ ಅದನ್ನು ಪ್ರಯತ್ನಪಟ್ಟು ಅಭ್ಯಾಸ ಮಾಡಿದವರು. ಅವರ ಅಭ್ಯಾಸ ಎಷ್ಟಾದರೂ ಕಡಿಮೆ ಆಗ್ತದೆ, ಯಾಕಂದರೆ ಭಾಗವತ ಗ್ರಂಥದ ವಿಸ್ತಾರ ಅಷ್ಟು ದೊಡ್ಡದಿರೋದರಿಂದ. ಹಾಗಾಗಿ ಅವರಿಗೆ ಅಭ್ಯಾಸ ಮಾಡುವುದರಲ್ಲಿ ಇನ್ನಷ್ಟು ಕುತೂಹಲ, ಆಸಕ್ತಿ ಇದೆ. ಅಂಥವರಿಂದ ನೀವು ಕೇಳಲು ಬಯಸಿದ್ದೀರಿ, ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ. ಅವನ ಒಂದು ವಿಶಿಷ್ಟವಾದ ಬೆಳಕಿನಿಂದ ಅಥವಾ ಪ್ರಕಾಶದಿಂದ ಅನುಗ್ರಹಗಳೆಂಬ ಒಂದು ಶಕ್ತಿ ಅದು ನಮ್ಮ ಮೇಲೆ ಬರ್ತದೆ. ಅದು ಶಕ್ತಿಧರ, ಎಲ್ಲವನ್ನೂ ಕೂಡ ಅವನು ಎಲ್ಲದಕ್ಕೂ ಕೂಡ ಶಕ್ತಿ ಕೊಡುವವನು, ಅವನು ನಮ್ಮನ್ನು ಧಾರಣೆ ಮಾಡುವವನು. ಅಂಥವನು ವಿಶೇಷವಾಗಿ ವಿಶೇಷ ಸನ್ನಿಧಾನ ಈ ಶ್ರವಣ ಮಾಡುವಾಗ ಆ ಮಾತುಗಳ ಮೂಲಕವಾಗಿ ನಮ್ಮೊಳಗೆ ಅವನೇ ಪ್ರವೇಶ ಮಾಡಬೇಕು, ನಮ್ಮನ್ನು ಧಾರಣೆ ಮಾಡಬೇಕು. ಅಂತಹ ಭಗವಂತನ ನಾವು
ಪ್ರಾರ್ಥನೆ ಮಾಡ್ತಾ ಏನು ನಾವು ಶ್ರವಣ ಮಾಡ್ತೇವೆ ಅದು ಸೋರಿ ಹೋಗಬಾರ್ದು, ಹಾಗೇ ಉಳಿಬೇಕು. ಆ ರೀತಿ ಶಕ್ತಿ ಕೊಡು ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಶ್ರವಣ ಮಾಡಲಿಕ್ಕೆ ಕೂರೋಣ. ಖಂಡಿತವಾಗಿ ಅದು ಉಳೀತದೆ, ಸಂಸ್ಕಾರ ರೂಪದಲ್ಲಿ ಉಳೀತದೆ. ಎದುರಿನಲ್ಲಿ ಹೇಳ್ತಾ ಇರುವುದು ಅದು ಭಗವಂತನ ವಾಣಿ ಅನ್ನುವ ಶ್ರದ್ಧೆಯೊಂದಿಗೆ ಕೂರೋಣ. ಎಷ್ಟೋ ಜನ ಯೂಟ್ಯೂಬ್ನ ಮೂಲಕವೂ ನೋಡ್ಬೋದು. ಭಗವಂತನ ವಾಣಿ, ಭಗವಂತ ನಿಂತು ಹೇಳಿಸುವವರಲ್ಲಿದ್ದಾನೆ. ಆದ್ದರಿಂದ ಭಗವಂತ ನಿಂತು ಹೇಳಿಸ್ತಾ ಇದ್ದಾನೆ. ಭಗವಂತನ ವಾಣಿ ಅಂತ ಶ್ರದ್ಧೆಯಿಂದ ಕೇಳೋಣ. ಖಂಡಿತವಾಗಿ ಭಗವಂತನ ಅನುಗ್ರಹ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಚೆನ್ನಾಗಿ ಶ್ರವಣ ಮಾಡುವಲ್ಲಿ ಎಲ್ಲರಿಗೂ ಸಾಮರ್ಥ್ಯವನ್ನು ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಭಾಗವತ ಅನ್ನುವುದು ಅದಕ್ಕೊಂದು ವಿಶಿಷ್ಟವಾದ ಗುಣ ಏನು ಅಂದರೆ, ಉಳಿದ ಎಲ್ಲ ಪುರಾಣಗಳ ಏನೇನು ಸಾರಭೂತವಾದ ಪ್ರಮೇಯಗಳಿವೆ ಅದನ್ನು ಒಟ್ಟೈಸಿ ಭಾಗವತ ನಮ್ಮ ಮುಂದೆ ತೆರೆದಿಡುತ್ತೆ. ಬೇರೆ ಪುರಾಣಗಳನ್ನು ಚಿಂತಿಸಿ ಇದರೊಳಗೆ ಇಳಿದಾಗ ಇದು ಇನ್ನೂ ಅಚ್ಚರಿಯ ಕಡಲು. ಹಾಗೇ ಓದಿದಾಗಲೂ ಒಂದು ಮಹತ್ವ ಇದೆ, ಒಂದಿಷ್ಟು ಸಂಗತಿ ಗೊತ್ತಾಗುತ್ತೆ. ಆದರೆ ಬಿಡಿಸಿ ಬಿಡಿಸಿ ಮತ್ತೆ ಉಳಿದ ಪುರಾಣಗಳ ಪರಿಚಯದೊಂದಿಗೆ ಇದರೊಳಗೆ ಬಂದಾಗ ಅಲ್ಲಿ ಅಧ್ಯಾಯಗಟ್ಟಲೆ ಕೆಲವೊಂದು ಸಂಗತಿಗಳನ್ನು ತಿಳಿಯುವುದಕ್ಕೋಸ್ಕರ ತಿಳಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾರೋ ಅದನ್ನು ಇಲ್ಲಿ ಬರೀ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ತಾರೆ. ಇಷ್ಟೇ ಹೇಳಿದರು ಅಂತ ನಮಗೇನು ಆ ಹಿಂದಿನ ಮಹತ್ವ ಗೊತ್ತಿಲ್ಲ, ಅದನ್ನಾಗಿ ಇದು ಒಂದು ವಿಷಯ ಅಂತ ಮಾತ್ರ ಅಂದ್ಕೊಳ್ತೇವೆ. ಆದರೆ ಇದಕ್ಕೆ ಯಾಕೆ ಇಷ್ಟು ಒತ್ತು ಕೊಟ್ಟು ಇಲ್ಲಿ ಹೇಳಿದ್ದಾರೆ ಅಂತ ಅನ್ನೋದನ್ನು ಆ ಪುರಾಣದ ಹಿನ್ನೆಲೆಯಲ್ಲಿ ನೋಡಿದಾಗ ಮಹತ್ವ ಅನಿಸುತ್ತೆ. ಅದಕ್ಕೋಸ್ಕರನೇ ಪುರಾಣಾನಾಂ ಸಾರರೂಪ ಅಂತ ನೆನಪು ಮಾಡಿಕೊಟ್ಟದ್ದು ವೇದವ್ಯಾಸರದ್ದೇ ಮಾತನ್ನು ಮಧ್ವಾಚಾರ್ಯರು. ಇನ್ನು ಅರ್ಥೋಯಂ ಬ್ರಹ್ಮ ಸೂತ್ರಾಣ, ಈ ಸಂಗತಿಗಳೆಲ್ಲ ಅಲ್ಲಲ್ಲಿ ಅನೇಕ ಸೂತ್ರಗಳು, ಅನೇಕ ವೇದ ಮಂತ್ರಗಳು, ಅನೇಕ ಉಪನಿಷತ್ತಿನ ವಾಕ್ಯಗಳು ಎಲ್ಲವೂ ವ್ಯಾಖ್ಯಾನಗೊಂಡದ್ದನ್ನು ಸಾಧ್ಯವಾದಲ್ಲಿ ನಾವು ಅದನ್ನು ಗುರುತಿಸಿದಾಗ ಇದರ ವೈದಿಕ ಸಾರಭೂತತ್ವವೂ ಕೂಡ ನಮಗೆ ಅರಿವಿಗೆ ಬರುತ್ತೆ. ಮೇಲ್ನೋಟಕ್ಕೆ ನಮಗೆ ಇಷ್ಟು ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳಿದ್ದು ಅಂತ, ಅವರಿಬ್ಬರು ಮಾತನಾಡಿಕೊಂಡದ್ದನ್ನು ಮುಂದೆ ಶೌನಕರು ಪ್ರಶ್ನೆ ಕೇಳಿದಾಗ ಸೂತರು ಉತ್ತರ ಕೊಟ್ಟರು ಅಂತ ಅನ್ನೋದು ಎರಡು ಪ್ರಧಾನವಾದ ಸಂವಾದ. ಸೂತ ಶೌನಕರ ಸಂವಾದ, ಅದರೊಳಗೆ ಶುಕ ಪರೀಕ್ಷಿತ್ ರಾಜರ ಸಂವಾದ, ಅದರೊಳಗೆ ಮತ್ತೆ 100 ಥರದ ಬೇರೆ ಬೇರೆ ಸಂವಾದಗಳು ಬರ್ತವೆ. ಭಾಗವತದ ಎಲ್ಲ ಪುರಾಣನೂ ಹಾಗೆಯೇ, ಮಹಾಭಾರತದಲ್ಲೂ ಅದರೊಳಗೆ ಒಂದೊಂದು ಕಥೆಯೊಳನ್ನು ಪ್ರವೇಶ ಮಾಡಿಸುವ ವ್ಯಾಸರ ಆ ಕಥೆಗಾರ ಶೈಲಿ, ಅದು ಇವತ್ತಿನವರೆಲ್ಲ ನಾವೇನೋ ಹೊಸ್ತು ಹೇಳ್ತೇವೆ ಅಂತ ಅಂದುಕೊಂಡದ್ದೆಲ್ಲ ಹಿಂದೆ ಉಳಿದು ಬಿಡುತ್ತೆ. ಭಾಗವತ ಓದಿಲ್ಲ ಅಥವಾ ಪುರಾಣಗಳನ್ನು ಓದಿಲ್ಲ, ಅದರಿಂದಾಗಿ ನಾವೇ ಫಸ್ಟ್ ಅಟೆಂಪ್ಟು ಅಂತ ಭಾವಿಸುವಂತಹ ಕವಿಗಳಿರಬಹುದು. ಆದರೆ ಎಲ್ಲ ಥರದ್ದು, ಅದು ಚಿತ್ರಕಥೆಯ ದೃಷ್ಟಿಯಿಂದ ಇರಬಹುದು, ಕಥೆಯನ್ನು ಹೇಳುವ ದೃಷ್ಟಿಯಿಂದ ಇರಬಹುದು, ಅಥವಾ ಕೇವಲ ಕಥೆಯನ್ನು ರೂಪಿಸುವ ದೃಷ್ಟಿಯಿಂದ ಇರಬಹುದು, ಯಾವುದನ್ನೇ ಹೇಳಿದರೂ ವ್ಯಾಸರ ಹಿಂದೆ ನಿಲ್ತಾರೆ. ಯಾಕೆಂದರೆ ಮುನೀನಾಂ ಅಪ್ಯಹಂ ವ್ಯಾಸಃ, ಕವಿಗಳು ಅಥವಾ ಮುನಿಗಳು ಅಂತ ಬಂದಾಗ, ಕವಿ ಅಂದರೆ ಸರ್ವಜ್ಞ ಅಂತ ಅರ್ಥ, ಮುನಿ ಅಂದರೆ ಮನನಶೀಲ, ಅತ್ಯಂತ ಸರಿಯಾದ್ದನ್ನು ಸರಿಯಾದ ಕಾಲದಲ್ಲಿ ಸರಿಯಾದ ಪದದೊಳಗೆ ತೂರಿಸಿ ಸರಿಯಾಗಿ ಅರ್ಥವಾಗುವಂತೆ ಹೇಳುವ ಶಕ್ತಿ ಇರುವವನು ಕವಿ. ನಮಗೆ ಇವತ್ತೆರಡು ಪ್ರಾಸಬದ್ಧವಾದ ಶಬ್ದಗಳ ಪ್ರಸವ ಆಯಿತು ಅಂದರೆ ಅದು ಕವಿ ಅಂತ ನಾವು ಭಾವಿಸಿ, ಅದು ಕೊನೆಯ ಶಬ್ದಗಳು ರೈಮಿಂಗ್ ವರ್ಡ್ ಆಗಿಬಿಟ್ರೆ ಕವಿ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ನಿಜವಾದ ಕವಿತ್ವವನ್ನು ನಾವು ನೋಡುವುದಿದ್ದರೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅನ್ನೋದು ಅದು ಕೇವಲ ಒಂದು ಅರ್ಥವಾದದ ಮಾತೋ ಅಥವಾ ಸುಮ್ಮನೆ ಹೊಗಳಿಕ್ಕೋಸ್ಕರ ಹೇಳಿದ ಮಾತೋ ಅಲ್ಲ. ಅದು ಅಕ್ಷರಶಃ ಪ್ರತಿ ಸಂಗತಿಯಲ್ಲೂ ನಮಗೆ ಕಾಣುವಂತಹ ಸಂಗತಿ. ಭಾಗವತದ ಆರಂಭದಲ್ಲೇ ಒಂದು ರೀತಿಯಲ್ಲಿ ಇಡೀ ಭಾಗವತದ ಸಾರವನ್ನೇ ತೂರಿ ಇಟ್ಟಿದ್ದಾರೆ. ಜನ್ಮಾದ್ಯಸ್ಯ ಯತಃ, ಅದೇ ಶಬ್ದ ಮತ್ತೆ ಪುರಾಣ ಯಾವುದು ಬ್ರಹ್ಮಸೂತ್ರಾಣಾಂ ಅರ್ಥ ಅಂತೇನು ಹೇಳಿದ್ರು ಅದನ್ನೇ ತೆರೆದಿಟ್ಟರು. ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಆದಮೇಲೆ ಹೇಳುವ ಎರಡನೆಯ ಸೂತ್ರ ಜನ್ಮಾದ್ಯಸ್ಯ ಯತಃ. ಆದ್ಯಸ್ಯ, ಈ ಇಡೀ ಜನ್ಮ ಮೊದಲಾದವುಗಳನ್ನು ಪಡೆಯಬಹುದಾದಂತಹ ಇಡೀ ಜಗತ್ತಿಗೆ ಯಾರು ಮೊದಲಿಗನೋ, ಯಾರಿಂದಾಗಿ ಈ ಜಗತ್ತು ನಿರ್ಮಾಣಗೊಂಡಿತೋ ಅವನ ಜಿಜ್ಞಾಸೆಯನ್ನು ನಾವು ಮಾಡಬೇಕು. ಅದು ಮುಂದೆ ಮುಂದೆ ಹೋದ ಹಾಗೆ ಅದು ಮತ್ತೆ ಜಿಜ್ಞಾಸೆಗೆ ತಿರುಗಬೇಕಾದದ್ದು ಅಲ್ಲ. ಜನ್ಮಾದ್ಯಸ್ಯತಃ ಅಂತ
ಹೇಗೆ ಗೊತ್ತಾಯಿತು ಅಂದರೆ ಶಾಸ್ತ್ರಗಳಲ್ಲಿ ಹಾಗೆ ಹೇಳಿದ್ದಾರೆ.